ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಿದ್ಯಾನಗರದಲ್ಲಿ ಅಕ್ರಮ ಕಾಂಪೌಂಡ್ ಆರೋಪ. ಯಶ್ ತಾಯಿ ಪುಷ್ಪಾ ನಿವಾಸದ ಬಳಿ ಬೆಳಿಗ್ಗೆಯೇ ತೆರವು ಕಾರ್ಯಾಚರಣೆ. ಜೆಸಿಬಿಯಿಂದ ಕಾಂಪೌಂಡ್ ತೆರವು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಟೈರ್ಗೆ ಬೆಂಕಿ ಹಚ್ಚಿ ಪಂಚಿನ ಮೆರವಣಿಗೆಯೊಂದಿಗೆ ಸಾಗಿದ ಪ್ರತಿಭಟನಾಕಾರರು. ಸೂರಜ್ ರೇವಣ್ಣ ಬರ್ತ್ಡೇಯಲ್ಲಿ ಹೈ ಡ್ರಾಮಾ. ಹೆಲ್ಮೆಟ್ಗಾಗಿ ನಡು ರಸ್ತೆಯಲ್ಲೇ ಕಿತ್ತಾಟ. ಆಟೋ ಏರಿ ಹೆಲ್ಮೆಟ್ ಕಿತ್ತಾಡಿ ಗೊಂದಲ. ನಗರದ ವಿದ್ಯಾನಗರದಲ್ಲಿ ಇರುವ ಖ್ಯಾತ ಚಲನಚಿತ್ರ ನಟ ಯಶ್ ಅವರ ತಾಯಿ ಪುಷ್ಪಾ ಅವರ ನಿವಾಸದ ಬಳಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ಜೆಸಿಬಿ ಮೂಲಕ ಕಾಂಪೌಂಡ್ ತೆರವುಗೊಳಿಸುವ ಕಾರ್ಯಾಚರಣೆ ಇಂದು ಬೆಳಿಗ್ಗೆ ನಡೆಯಿತು. ಲಕ್ಷ್ಮಮ್ಮ ಎಂಬುವರಿಗೆ ಸೇರಿರುವ ಜಾಗದಲ್ಲಿ ಅಕ್ರಮವಾಗಿ ಸುಮಾರು 1,500 ಅಡಿ ವ್ಯಾಪ್ತಿಯಲ್ಲಿ ಕಾಂಪೌಂಡ್ ಹಾಕಲಾಗಿದೆ ಎಂದು ಆರೋಪಿಸಲಾಗಿದ್ದು, ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ದೇವರಾಜು ಅವರು ನ್ಯಾಯಾಲಯದ ಅನುಮತಿಯ ಮೇರೆಗೆ ಈ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ ಎಂದು ತಿಳಿದುಬಂದಿದೆ. ದೇವರಾಜ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪುಷ್ಪಾ ನಿವಾಸದ ಸುತ್ತಲೂ ನಿರ್ಮಿಸಲಾಗಿದ್ದ ಕಾಂಪೌಂಡ್ ನಮ್ಮ ಮೂಲ ಜಮೀನಿನೊಳಗೆ ಅಕ್ರಮವಾಗಿ ನಿರ್ಮಿಸಲಾಗಿತ್ತು. ಈ ಕುರಿತು ಕಾನೂನು ಹೋರಾಟ ನಡೆಸಿದ್ದು, ನ್ಯಾಯಾಲಯದ ಆದೇಶದಂತೆ ಇಂದು ಕಾಂಪೌಂಡ್ ತೆರವು ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಬೆಳಂಬೆಳಗ್ಗೆ ನಡೆದ ಈ ಕಾರ್ಯಾಚರಣೆಯಿಂದ ವಿದ್ಯಾನಗರ ಪ್ರದೇಶದಲ್ಲಿ ಕೆಲಕಾಲ ಗೊಂದಲ ಉಂಟಾಗಿದ್ದು, ಸ್ಥಳಕ್ಕೆ ಸಾರ್ವಜನಿಕರು ಹಾಗೂ ಇತರರು ಆಗಮಿಸಿದರು. ಈ ಘಟನೆ ನಗರದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಗಮನ ಸೆಳೆಯುತ್ತಿದೆ. ಮೈಸೂರಿನಲ್ಲಿರೋದ್ರಿಂದ ವಯಸ್ಸಾಗಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ನನ್ನನ್ನು GPA ಓರ್ಡರ್ ಆಗಿ 2020 ಇಸ್ವಿನಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾನು GPA ಓರ್ಡರ್ ರಿಜಿಸ್ಟರ್ ಮಾಡಿದರು. ಅಂದಿನಿಂದ ಈ ಪ್ರಾಪರ್ಟಿಯನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೆ. ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ಮೊನ್ನೆ ಯಶ್ ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು. ಅವ್ರ ಯಜಮಾನರೇ ಇದ್ದರು. ನಾನು ಆವಾಗ ಬಂದು ಯಾಕೆ ನೀವು ಆಗ್ತಾಯಿದ್ದೀರಿ ನನ್ನ ಜಾಗಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ನಮ್ಮದು ಜಾಗ ಅಂದರು. ನಿಮ್ಮ ಜಾಗ ಏನಿದೆ ದಾಖಲಾತಿ ಕೊಡಿ ಅಂತ ಕೇಳಿದಾಗ ಅವ್ರೇನು ಕೊಡಲಿಕ್ಕೆ ಆಗಲಿಲ್ಲ, ವಿಫಲರಾದರು. ಆಮೇಲೆ ಮತ್ತೆ ಯಶ್ ಅವ್ರ ತಾಯಿ ನನಗೆ ಫೋನ್ ಮಾಡಿ ನನ್ನನ್ನು ಕೇಳಿದಾಗ ನಾನು ಅವರಿಗೆ ದಾಖಲಾತಿಗಳನ್ನೆಲ್ಲ ವಾಟ್ಸಪ್ ಮಾಡಿ ಆದಮೇಲೆ ನೀವು ನನ್ನ ಜಾಗಕ್ಕೆ ಯಾಕೆ ಮೇಡಮ್ ನೀವು ಕಾಂಪೌಂಡ್ ಹಾಕ್ತೀರಿ, ಕಾಂಪೌಂಡ್ ಹಾಕಿ ಯಾಕೆ ಬಿಡಬೇಕು ಅಂತ ಅನ್ನೋಕ್ಕಿಲ್ಲ, ನಿಮ್ಮದು ಅಂತ ನೀವು ಮಾಡ್ಕೊಬನ್ನಿ, ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ದೇವರಾಜು ಅಂತ ನನಗೆ ಹೇಳಿದರು ಅವರು ಮೇಡಮ್ ಅವರು. ಹೇಳಿದಾಗ ನಾನು ಕಂಪ್ಲೇಂಟು ಕೊಟ್ಟೆ. ಕಂಪ್ಲೇಂಟು ಪ್ರಯೋಜನ ಆಗಲಿಲ್ಲ. ನ್ಯಾಯಾಲಯಕ್ಕೆ ಹೋದು ನ್ಯಾಯಾಲಯದಲ್ಲಿ ಒಂದೇ ಒಂದು ಇರಂಗಿ ಕೂಡ ಅವರು ನ್ಯಾಯಾಲಯಕ್ಕೆ ಅವರು ಹಾಜರತೆ ಆಗಲಿಲ್ಲ. ಈ ಪಕ್ಕದ ಶೆಡ್ ಹಾಕಿರ್ತಕ್ಕಂಥವ್ರು ನಟರಾಜ್ ಅಂತವರು ಸರ್ಕಾರಿ ನೌಕರು, ಅವರು ಕೂಡ ಬರಲಿಲ್ಲ. ಇದಾದಮೇಲೆ ಕೋರ್ಟಲ್ಲಿ ಏನೇ ನ್ಯಾಯಾಲಯ ಕೇಳ್ತು, ಆ ನ್ಯಾಯಾಲಯದಲ್ಲಿ ಕೇಳಿದಂಥ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ನ್ಯಾಯಾಲಯದಲ್ಲಿ ತೀರ್ಪಾಯಿತು. ನ್ಯಾಯಾಲಯದಿಂದ ಕೊಟ್ಟಂಥ ತೀರ್ಪಿನ ಬೋಲ್ಡನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಬಂದಮೇಲೆ ನ್ಯಾಯಾಲಯದಿಂದ ತೀರ್ಪಾದಮೇಲೆ ಆ ನೋಟಿಸನ್ನು ತಂದು ಈ ಕಾಂಪೌಂಡು ಸೆಡ್ಡಿಗೆ ನಾವು ಅಂಟಿಸ್ತು. ಇದು ವಿಚಾರ ಗೊತ್ತಾಯಿತು. ಆಗಲೂ ಮೇಡಮ್ ಒಂದು ಮಾತು ಹೇಳಿದ್ರಲ್ಲ, ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಬೇಲೂರು ನಗರದ ಬಸವೇಶ್ವರ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಪಂಚಿನ ಮೆರವಣಿಗೆಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಪರ ಸಂಘಟನೆಗಳ ಮುಖ್ಯಸ್ಥ ಹಾಗೂ ಉದ್ಯಮಿ ಸಂತೋಷ್, ಬಾಂಗ್ಲಾದೇಶದಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ದೇಶದ ಹಿಂದೂಗಳು ಈ ಅಮಾನವೀಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತಿದ್ದು, ಭಾರತದ ಸಹನೆ ಮತ್ತು ತಾಳ್ಮೆಯನ್ನು ನಿರಂತರವಾಗಿ ಕೆಣಕುತ್ತಿರುವ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ಒಮ್ಮೆ ಮಧ್ಯ ಪ್ರವೇಶಿಸಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಬಜರಂಗದಳ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಸ್ಥಳೀಯ ಪೊಲೀಸ್ ಇಲಾಖೆ ನೆಹರು ನಗರ, ಜೆಪಿ ನಗರಗಳಿಗೆ ಹೋಗಬಾರದು ಎಂದು ನಿರ್ಬಂಧ ವಿಧಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಭಾರತ ರಾಷ್ಟ್ರದಲ್ಲಿದ್ದೇವೆಯೋ ಅಥವಾ ಪಾಕಿಸ್ತಾನದಲ್ಲಿದ್ದೇವೆಯೋ ಎಂಬ ಅನುಮಾನ ಉಂಟಾಗಿದೆ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಬಾಂಗ್ಲಾದೇಶದಲ್ಲಿ ನೆಲೆಸಿರುವ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಏನಾಗಿದೆ ಅಂತಂದ್ರೆ ಇವರು ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಹಾಗೂ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಕೃತ್ಯ ನಿಲ್ಲಬೇಕು. ಹಾಗೂ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿಜಿ ಅವರಿಗೆ ಸುರಕ್ಷತೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂತೀವಿ. ಇವತ್ತು ಏನು ರಾತ್ರಿ ಪಂಜಿನ ಮೆರವಣಿಗೆ ಇಟ್ಕೊಂಡಿದೆ, ಏನು ಬಾಂಗ್ಲಾದಲ್ಲಿ ದುಷ್ಕರ್ಮಗಳ ಹಿಂದೂ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ, ಇದು ತುಂಬ ಖಂಡನೀಯ. ನಾವು ಭಾರತ ದೇಶದಲ್ಲಿ ಯಾವುದೇ ಥರದ ಈ ಥರ ಘಟನೆಗಳು ನಡೀಬಾರ್ದು. ಬಾಂಗ್ಲಾದೇಶದಲ್ಲಿ ಒಳಗೆ ನುಗ್ಗಿ ಹೊಡೆಯುವಂಥ ಶಕ್ತಿ ನಮ್ಮ ಭಾರತಕ್ಕಿದೆ. ಆದರೆ ತಾಳ್ಮೆಯನ್ನು ಯಾವತ್ತೂ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಬಾಂಗ್ಲಾದಲ್ಲಿ ಒಬ್ಬ ಹಿಂದೂಗೆ ಒಂದು ಸಣ್ಣ ಇನ್ನು ಮುಂದೆ ಏನಾದ್ರು ಏಟಾದರೆ ನಮ್ಮ ಭಾರತ ಸರ್ಕಾರ ಒಳನುಗ್ಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತೆ. ಅದನ್ನು ಪರಿಗಣಿಸ್ಕೊಂಡು ಇನ್ನು ಮುಂದೆಲ್ಲಾದರೂ ಎಚ್ಚೆತ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಸಂಸ್ಕೃತಿಯನ್ನು ನೆಟ್ಟು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಿ
ಪ್ರತಿಭಟನೆಯಲ್ಲಿ ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದಿವಾಕರ್, ಬಿಜೆಪಿ ಮುಖಂಡರಾದ ಶೋಭಾ ಗಣೇಶ್, ಪುರಸಭಾ ಸದಸ್ಯ ಪ್ರಭಾಕರ್, ಶ್ರೀರಾಮ ಸೇನೆ, ಬಜರಂಗದಳ ಮುಖಂಡರಾದ ಭರತ್, ಅಶೋಕ್ ಸೇರಿದಂತೆ ನೂರಾರು ಹಿಂದೂಪರ ಕಾರ್ಯಕರ್ತರು ಭಾಗವಹಿಸಿದರು. ಹಾಸನದ ವಿಧಾನಸಭಾ ಪರಿಷತ್ತಿನ ಸದಸ್ಯ ಡಾ ಸೂರಜ್ ರೇವಣ್ಣ ಅವರ 38ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಪ್ರಮಾಣದ ಅಭಿಮಾನಿಗಳು ಆಗಮಿಸಿರುವ ಹಿನ್ನೆಲೆ ಹೆಲ್ಮೆಟ್ಗಾಗಿ ಬಹಳಷ್ಟು ಕಿತ್ತಾಟಗಳು ನಡೆದವು. ಜೊತೆಗೆ ಹೆಲ್ಮೆಟ್ ಅನ್ನು ತೆಗೆದುಕೊಂಡು ಬಂದಂತಹ ಆಟೋ ರಿಕ್ಷಾದ ಮೇಲೆ ಸಾರ್ವಜನಿಕರು ಏರಿ ಹೆಲ್ಮೆಟ್ ಅನ್ನು ಕಿತ್ತಾಡಿ ಗೊಂದಲವನ್ನು ಸೃಷ್ಟಿ ಮಾಡಿರುವ ಘಟನೆ ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಜನಿಸಿದ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ. ಪುರುಷ ಪ್ರಧಾನ ಸಮಾಜವಾಗಿದ್ದ ಸಮಾಜದಲ್ಲಿ ಮಹಿಳೆಯರಿಗಾಗಿ ಶಾಲೆ ಪ್ರಾರಂಭಿಸಿದವರು ಎಂದು ದಲಿತ ಸಾಹಿತ್ಯ ಪರಿಷತ್ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದ್ದಾರೆ. ದಲಿತ ಸಾಹಿತ್ಯ ಪರಿಷತ್ ಹಾಗೂ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯವರ ಸಂಯುಕ್ತಾಶ್ರಯದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಹಾಗೂ ಕುವೆಂಪು ಅವರ ಜನ್ಮದಿನಾಚರಣೆ ನಗರದ ಸ್ವಾಭಿಮಾನಿ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಸತ್ಯಶೋಧಕ ಸಮಾಜದ ನಿರ್ಮಾತೃ ಜ್ಯೋತಿಬಾ ಫುಲೆ ಅವರನ್ನ ಬಾಲ್ಯ ವಿವಾಹವಾದರು. ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಅಂದು ಚಾಲ್ತಿಯಲ್ಲಿದ್ದ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಮತ್ತು ಕೇಶಮುಂಡನೆ ಮುಂತಾದವುಗಳ ವಿರುದ್ಧ ಹೋರಾಡಿದವರು. ಮಹಿಳೆಯರ ಶಿಕ್ಷಣ ಮತ್ತು ಸಮಾನತೆಗಾಗಿ ಕಲ್ಲು ತೂರಾಟ, ಸಗಣಿ ಎರಚುಕೆಯಂತಹ ಕಿರುಕುಳವನ್ನ ಎದುರಿಸಿ ಮಹಿಳೆಯರ ಉನ್ನತಿಗಾಗಿ ಶ್ರಮಿಸಿದವರು. ಜಾತಿಯ ಬೇರುಗಳು ಬಲಿಷ್ಠಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಈ ಇಬ್ಬರು ಮಹನೀಯರುಗಳು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಎಂದರು. ತಂಡವಾಗಿ ಮೆರವಣಿಗೆ ಮುಖೇನ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳಿಗೆ, ಅನೇಕ ಅಧಿಕಾರಿಗಳಿಗೆ ಹೋರಾಟ ಮಾಡಿದ ಕಾರಣಕ್ಕೆ ನಾವು ಇವತ್ತು ಒಂದು ಮುಂದುವರೆದ ಭಾಗವಾಗಿ ಖಂಡಿತ ಬಹಳ ಸಂತೋಷ. ಮುಂದುವರೆದ ಭಾಗವಾಗಿ ನಾವು ಅನೇಕ ಹೋರಾಟಗಳನ್ನ ಇವತ್ತು ಸಾವಿತ್ರಿ ಫುಲೆಯವರ ನೆನಕತ್ತಾ ಇದ್ದೀವಿ. ಇವತ್ತು ಕುವೆಂಪು ಅವರು, ಟಿಪ್ಪು ಸುಲ್ತಾನ್ ಅವರು ಅಂತ ಅನೇಕ ಹೋರಾಟಗಳನ್ನು ನೆನಕೊಳ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಬಹುಶಃ ಒಂದು ವೇಳೆ ದಲಿತ ಚಳವಳಿ ಈ ನಾಡಲ್ಲಿ ಉಂಟೇ ಇದ್ದಿದ್ರೆ ನಮಗೆ ಯಾರ ಸಂಪರ್ಕವೂ ಸಿಗ್ತಿರ್ಲಿಲ್ಲ, ಯಾರ ವಿಚಾರವೂ ಬರ್ತಾ ಇರಲಿಲ್ಲ. ಅದು 100ಕ್ಕೆ 100 ಸತ್ಯ. ಹಾಗಾಗಿ ನನಗೆ ಕುವೆಂಪು ಅವರ ಬಗ್ಗೆ ಅತ್ಯಂತ ಗೌರವವಾಗಿ ಮಾತಾಡುವಂತ ಸ್ನೇಹಿತರು ಬಂದಿದ್ದಾರೆ, ಅವರು ಮಾತಾಡ್ತಾರೆ ನನಗೆ. ಹಾಗಾಗಿ ಈ ಬಂದಿರುವಂತ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನನ್ನ ಕಳಕಳಿಯ ಒಂದು ಪ್ರೀತಿಯ ಸ್ವಾಗತವನ್ನು ಕೋರ್ತಾ, 20ನೇ ತಾರೀಕು 21 ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಕೃಷ್ಣದಾಸ್, ಡಾ ಕೆ.ಸಿ. ಸೋಮಲತಾ, ಉಮಾದೇವಿ, ರೋಹಿತ್ ಅಗಸರವಳ್ಳಿ, ಈರೇಸ್, ಕೆಬಿ ಗುರುಮೂರ್ತಿ, ತೋಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯಾನರ್ ವಿಚಾರವನ್ನು ನೆಪವಾಗಿಸಿಕೊಂಡು ಬಳ್ಳಾರಿಯಲ್ಲಿ ನಡೆದ ಗಲಭೆ ಪ್ರಕರಣ ಕಾಂಗ್ರೆಸ್ ಸರ್ಕಾರದ ಉದ್ದೇಶಿತ ಹಾಗೂ ಪೂರ್ವ ನಿಯೋಜಿತ ಪಿತೂರಿಯಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಲಭೆಯ ಹಿಂದಿರುವ ನಿಜವಾದ ಕಾರಣಗಳನ್ನು ಬಯಲಿಗೆ ತರುವ ಸಲುವಾಗಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಗ್ರ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲೇಬೇಕು. ಗಲಭೆ ನಡೆದ ಘಟನೆಯಿಂದ ಕೇವಲ 1 ದಿನದ ಹಿಂದಷ್ಟೇ ಅಧಿಕಾರ ಸ್ವೀಕರಿಸಿದ್ದ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಅಮಾನತು ಮಾಡಿರುವ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ಅಧಿಕಾರಿಯನ್ನು ಬಲಿಯಾಗಿಸುವುದು ಅತ್ಯಂತ ಅನ್ಯಾಯಕರ ಮತ್ತು ನಿರಾಶಾಜನಕ ಸಂಗತಿ ಎಂದು ಅವರು ಹೇಳಿದರು. ಗಲಭೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಒಬ್ಬ ಅಧಿಕಾರಿಯ ಮೇಲೆ ಹೊರಿಸುವುದು ಸರಿಯಲ್ಲ. ಈ ಘಟನೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನು ಗುರಿಯಾಗಿಸಿಕೊಂಡು ಸೃಷ್ಟಿಸಲಾದ ರಾಜಕೀಯ ದ್ವೇಷದ ಫಲಿತಾಂಶ ಎಂದು ಶಾಸಕ ಮಂಜುನಾಥ್ ಆರೋಪಿಸಿದರು. ಅವರ ವಿರುದ್ಧ ಇರುವ ವೈಯಕ್ತಿಕ ದ್ವೇಷವೇ ಗಲಭೆಗೆ ಕಾರಣವಾಗಿದೆ. ಅಲ್ಲದೆ ಗಲಭೆಯ ನಂತರವೂ ಕೆಲವರು ಪ್ರಚೋದನಾತ್ಮಕ ಭಾಷಣಗಳ ಮೂಲಕ ಸಮಾಜದಲ್ಲಿ ಉದ್ವಿಗ್ನತೆ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಎಂದು ದೂರಿದರು. ಭರತ್ ರೆಡ್ಡಿ ಅವರು, ಬಳ್ಳಾರಿಯ ಭರತ್ ರೆಡ್ಡಿ ಅವರು ಬಳ್ಳಾರಿಯ ಶಾಸಕರು, ನಮ್ಮ ಪಕ್ಷದ ಹಿರಿಯ ನಾಯಕರು, ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಫ್ಲೆಕ್ಸಿನ ವಿಚಾರವಾಗಿ ಸುಮಾರು 2 ರಿಂದ 3 ಸಾವಿರ ಜನಗಳನ್ನ ಕಟ್ಕೊಂಡು ತನ್ನ ಆತ್ಮೀಯ ಸತೀಶ್ ರೆಡ್ಡಿ ರೈಫಲ್ ಅಂದರೆ ಪ್ರೈವೇಟ್ ಗನ್ಮ್ಯಾನ್ಗಳ ರೈಫಲ್ ಮುಖಾಂತರ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಬಳ್ಳಾರಿಯನ್ನು ಬಿಹಾರ ರಾಜ್ಯಕ್ಕೆ, ಅಂದರೆ ಹಿಂದೆ ಇದ್ದಂಥ ಬಿಹಾರ ರಾಜ್ಯದ ಮಾದರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ರೀತಿ ಗೊಡ್ಡು ಬೆದರಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಯಾವ ನಾಯಕರು ಕೂಡ ಹೆದರಲ್ಲ. ಆದರೆ ಒಬ್ಬ ಸರ್ಕಾರದ ಶಾಸಕ, ನಾನು ಹೇಳ್ತಿರ್ತಕ್ಕಂಥದ್ದು ರೂಲಿಂಗ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಇದೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಅವ್ರು ಕಲಿಬೇಕು. ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರು ಒಬ್ಬರು ಮಾಜಿ ಸಚಿವರು, 2 ಬಾರಿ ಶಾಸಕರಾಗಿರ್ತಕ್ಕಂಥ ವ್ಯಕ್ತಿ. ಒಬ್ಬ ಶಾಸಕರ ಮನೆ ಮುಂದೆ ಫ್ಲೆಕ್ಸಿನ ವಿಚಾರವಾಗಿ ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಈ ರೀತಿ ಘರ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ.
ಈ ಘರ್ಷಣೆ ಒಳಗಡೆ ಜನಾರ್ದನ್ ರೆಡ್ಡಿಯವರು ಕಾನೂನು ಪ್ರಕಾರವಾಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ದುರಂತದ ವಿಚಾರ ಏನು ಅಂತೇಳಿದರೆ, ಪವನ್ ಮಜ್ದೂರ್ ಅಂತಕ್ಕಂಥ ವ್ಯಕ್ತಿ ನಿನ್ನೆ ತಾನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ SP ಕೂಡ ಅಮಾನತ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇವರ ಶಾಸಕರ ವೈಫಲ್ಯ, ತನಗಾದ ನೋವು, ಅಪಮಾನ, ಶೋಷಣೆಯನ್ನ ಮೆಟ್ಟು ನಿಂತು ಧೈರ್ಯ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಎದೆಗುಂದದೆ ಮುನ್ನಡೆದ ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲಾ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ GN ಸೋಮಲಿಂಗೇಗೌಡ ಅಭಿಪ್ರಾಯಪಟ್ಟರು. ಹೊಳೆನರಸೀಪುರ ತಾಲೂಕು ಮಹಿಳಾ ಶಿಕ್ಷಕಿಯರ ಸಂಘದ ವತಿಯಿಂದ ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಫುಲೆಯವರ ಆದರ್ಶಗಳು, ಉದಾತ್ತ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲಾ ಶಿಕ್ಷಕರು ಸಾಮಾಜಿಕ ಕಳಕಳಿಯಿಂದ ಉತ್ತಮ ಸೇವಾ ಕಾರ್ಯಗಳನ್ನು ಮಾಡಬೇಕು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಪರಮೇಶ್ MG ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಸಾಧನೆ ಮತ್ತು 18ನೇ ಶತಮಾನದ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರ ಸಾಮಾಜಿಕ ಸೇವೆ, ಅಂದಿನ ದಿನಗಳಲ್ಲಿ ಹಾಸುಹೊಕ್ಕಾಗಿದ್ದ ಸ್ಪೃಶ್ಯತೆ, ಬಾಲ್ಯ ವಿವಾಹ, ಶೋಷಣೆ, ಮೌಢ್ಯ, ಕಂದಾಚಾರಗಳನ್ನು ತೊಡೆದು ಹಾಕಲು ಅವರು ಮಾಡಿದ ತ್ಯಾಗ, ಸಾಮಾಜಿಕ ಹೋರಾಟಗಳನ್ನು ಕುರಿತು ಸವಿವರವಾಗಿ ತಿಳಿಸಿದರು. ಇವತ್ತು ಅಕ್ಷರ ಮಾತೆ, ಭಾರತ ದೇಶದ ಆಧುನಿಕ ಶಿಕ್ಷಣ ತಾಯಿ ಎಲ್ಲ ಅದೆಷ್ಟು ಕಡೆ ಅವರ ಜನ್ಮ ಜಯಂತಿಯನ್ನು ನಿಜವಾಗ್ಲೂ ಗೌರವಿಸಬೇಕು. ಕೊನೆಗೆ ನಮಗೆ ಕೋವಿಡ್ ಬಂದ ಹಾಗೆ ಪ್ಲೇಗ್ರೌಂಡ್ ಜನಕ್ಕೆ ಸರ್ವಿಸ್ ಮಾಡಕ್ಕೆ ಹೋಗಿ ಅವರು ಕೂಡ ಪ್ಲೇಗ್ರೌಂಡ್ ಬಹಳ ವಿಷಯ ಆಗುವಂಥ ವಿಚಾರ ಏನಪ್ಪ ಅಂದರೆ, ಕಳೆದ 3 ವರ್ಷದಲ್ಲಿ ನಾವು ಸಾವಿತ್ರಿಬಾಯಿ ಫುಲೆ ಸಂಘವನ್ನು ರಚನೆ ಮಾಡ್ಕೊಂಡು ಬಂದಿದ್ದೀವಿ ಸರ್. ಹೀಗೆ ನಾವೆಲ್ಲರೂ ಸೇರಿದ್ದೀವಿ. ಸಂಘದ ವತಿಯಿಂದ ಸಮಾಜಮುಖಿ ಮತ್ತು ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟಂಥ ಕೆಲವು ಚಟುವಟಿಕೆಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತೀವಿ ಅಂತ ಹೇಳಿ ಮಮತಾ ಮತ್ತು ಅವರ ತಂಡದವರು ಬಂದು ನನಗೂ ಆಹ್ವಾನ ಮಾಡಿ ನಮ್ಮ ಸಂಘಕ್ಕೆ ಶುಭ ಕೋರಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೀನಿ. ಅವರ ಹೆಸರಲ್ಲಿ ಸಂಘವನ್ನು ರಚನೆ ಮಾಡಿಕೊಂಡು ಎಲ್ಲ ಮಹಿಳಾ ಶಿಕ್ಷಕರಿಗೆ, ಕೃಷಿ ಶಿಕ್ಷಕರಿಗೆ ಆಗಲಿ, ಸಾರ್ವಜನಿಕರಿಗಾಗಲಿ ಆರೋಗ್ಯ ಶಿಬಿರವನ್ನು ಕೂಡ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ತಾಲೂಕು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಮಮತಾ KM ಅಧ್ಯಕ್ಷತೆ ವಹಿಸಿದರು. ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ಡಾ ಲತಾ S ಮುಳ್ಳೂರ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಹಿರಿಯ ಗೈಡ್ ಕಾಂಚನಮಾಲಾ, ಕ್ರೀಡಾ ಸಾಧಕರಾದ ವಿಜಯಲಕ್ಷ್ಮಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾಲಿಂಗಪ್ಪ, ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯತೀಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಲರಾಜಗೌಡ, ಮಾಜಿ ಅಧ್ಯಕ್ಷ ಈರಯ್ಯ ಇತರರು ಹಾಜರಿದ್ದರು. ಆಲೂರು ತಾಲೂಕಿನಲ್ಲಿ ಜನವರಿ 7ರಂದು ನಡೆಯುವ 208ನೇ ಭೀಮಾ ಕೊರೆಂಗ ವಿಜಯೋತ್ಸವಕ್ಕೆ ನಳಂದ ಸಹಕಾರ ಸಂಘ ಹಾಗೂ ನಳಂದ ಬುದ್ಧ ವಿಹಾರ ಚಾರಿಟಬಲ್ ಟ್ರಸ್ಟ್ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ನಳಂದ ಬುದ್ಧ ವಿಹಾರ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಾಹಿತಿ KB ಗುರುಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಭೀಮಾ ಕೋರೆಂಗ ವಿಜಯೋತ್ಸವ ಸಂಭ್ರಮಾಚರಣೆಯನ್ನ ಪಟ್ಟಣದಲ್ಲಿ ಜನವರಿ 7ರಂದು ತಾಲೂಕು ಕೋರೆಂಗ ವಿಜಯೋತ್ಸವ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಸಲಾಗುತ್ತಿದೆ. ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ನಳಂದ ಬುದ್ಧ ವಿಹಾರ ಟ್ರಸ್ಟ್ ಹಾಗೂ ನಳಂದ ಸಹಕಾರ ಸಂಘ ಬೆಂಬಲ ಹಾಗೂ ಸಹಕಾರ ನೀಡುತ್ತಿದೆ. ಭೀಮಾ ಕೋರೆಂಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸುವರು. ಮಾಜಿ ಶಾಸಕ HK ಕುಮಾರಸ್ವಾಮಿ, ರಾಜ್ಯ ಪ್ರಜಾ ಪರಿವರ್ತನಾ ವೇದಿಕೆ ಅಧ್ಯಕ್ಷ B ಗೋಪಾಲ್ ಮುಖ್ಯ ಭಾಷಣ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ D ಮಲ್ಲೇಶ್, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಸೇರಿದಂತೆ ಇತರ ದಲಿತ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದ ಅವರು, ಕಾರ್ಯಕ್ರಮ ಯಶಸ್ಸಿಗಾಗಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೈಜೋಡಿಸುವಂತೆ ಮನವಿ ಮಾಡಿದರು. ಸಮಿತಿ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಆಲೂರು ತಾಲೂಕಿನಲ್ಲಿ ಭೀಮಾ ಕೋರೆಂಗ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 7/1/2026ನೇ ತಾರೀಕು ಬುಧವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಳಂದ ಸಹಕಾರ ಸಂಘ ಮತ್ತು ನಳಂದ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ನಾವು ಕೂಡ ಸಹಕಾರವನ್ನು ನೀಡುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು. ಏನು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಒಬ್ಬ ಸಾಮಾಜಿಕ ಪರಿವರ್ತನಾ ಅಧಿಕಾರಿಗಳಾದಂತಹ ಶ್ರೀಯುತ B ಗೋಪಾಲ್ ಅವರು
ರಾಜ್ಯಾಧ್ಯಕ್ಷರು ಪರಿವರ್ತನಾ ಚಳವಳಿ ವೇದಿಕೆ ಬೆಂಗಳೂರು ಇವರು. ನಳಂದ ಬುದ್ಧವಿಹಾರ ಟ್ರಸ್ಟ್ ಕಾರ್ಯದರ್ಶಿ ಟಿ ಮಂಜುನಾಥ್ ಮಾತನಾಡಿ, ಭೀಮಕುರಂಗ ವಿಜಯೋತ್ಸವ ಬಹುಜನರ ಸ್ವಾಭಿಮಾನದ ಚಳವಳಿ, ಸಮಾನತೆ ಹಾಗೂ ಶಿಕ್ಷಣ ಕ್ರಾಂತಿಗಾಗಿ ನಡೆದ ಈ ಚಳವಳಿ ಸಾಮಾಜಿಕ ಬದಲಾವಣೆಯನ್ನೇ ಮಾಡಿದೆ. ಜನವರಿ 7ರಂದು ನಡೆಯುವ ಭೀಮಕುರಂಗ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ನಳಂದ ಸಹಕಾರ ಸಂಘದ ಅಧ್ಯಕ್ಷ ಹರೀಂದ್ರ ಮಾತನಾಡಿ, ಬೆಳಗ್ಗೆ 10 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಿಂದ ತಾಲೂಕು ಕಚೇರಿಯವರೆಗೆ ಡಿಜೆ ವಾದ್ಯಗೋಷ್ಠಿ, ಕೀಲುಕುದುರೆ, ಡೊಳ್ಳು ಕುಣಿತ, ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ನಡೆಸಲಾಗುವುದು. ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದರು. 7/1/2026ರಂದು ಆಲೂರಿನಲ್ಲಿ ನಡೀತಾ ಇರತಕ್ಕಂಥ ಭೀಮಕುರಂಗ ವಿಜಯೋತ್ಸವ ಸಮಿತಿಯಿಂದ ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ನಳಂದ ಸಹಕಾರ ಸಂಘದ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಆಲೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು, ಮಹಿಳಾ ಸಂಘದವರು, ವಿದ್ಯಾರ್ಥಿಗಳು, ಪ್ರಗತಿಪರ ಸಂಘಟನೆಯ ಎಲ್ಲ ಚಿಂತಕರು ಕೂಡ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಡೆದ ಸಹಕಾರ ಸಂಘದ ಅಧ್ಯಕ್ಷ ಹರೀಂದ್ರ, ಉಪಾಧ್ಯಕ್ಷ ಜವರಪ್ಪ, ಗೌರವ ಸದಸ್ಯ ನಿರ್ಮಾಣಯ್ಯ, ನಿರ್ದೇಶಕ ರಾಜಯ್ಯ, ತಾಲೂಕು ದಲಿತ ಮುಖಂಡ ಅರ್ಸಪ್ಪ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಕಸಬಾ ಹೋಬಳಿ ನೈಗರಿಕೊಪ್ಪಲು ಗ್ರಾಮದ ರೈತ ರಾಜೇಗೌಡ ತಾವು ಸಾಕಿದ್ದ 5 ಹಳ್ಳಿಕಾರ್ ತಳಿ ಹೋರಿಗಳನ್ನು ಅದ್ದೂರಿ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಗೆ ಕರೆದೊಯ್ದರು. ಹೋರಿಗಳನ್ನು ಅಲಂಕರಿಸಿ ನಾದಸ್ವರ, ಡಿಜೆ ಸೌಂಡ್ಸ್ನೊಂದಿಗೆ ಗ್ರಾಮದಿಂದ ಗ್ರಾಮಸ್ಥರು ಹಾಗೂ ಕುಟುಂಬದವರೊಂದಿಗೆ ಮೆರವಣಿಗೆಯಲ್ಲಿ ಹೋರಿಗಳನ್ನು ಪಟ್ಟಣಕ್ಕೆ ಕರೆತರಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಆನಕರ ವೃತ್ತಕ್ಕೆ ತೆರಳಿ ಅಲ್ಲಿಂದ ವಾಹನಗಳಲ್ಲಿ ಹೋರಿಗಳನ್ನು ಜಾತ್ರೆಗೆ ಕರೆದೊಯ್ದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೃಷಿಕ ರಾಜೇಗೌಡ, ಹಳ್ಳಿಕಾರ್ ತಳಿಗಳ ಹೋರಿಗಳನ್ನು ಸಾಕುವುದು ತಮ್ಮ ಹವ್ಯಾಸವಾಗಿದೆ. ಲಾಭ ನಷ್ಟಗಳನ್ನು ಯೋಚಿಸದೆ ಕಳೆದ 30 ವರ್ಷಗಳಿಂದ ಈ ಕಾರ್ಯ ನಡೆಸುತ್ತಿದ್ದೇನೆ. ಚೆನ್ನಾಗಿ ಸಾಕಿದ ಹೋರಿಗಳ ಮೆರವಣಿಗೆ ನಡೆಸಿ ಚುಂಚನಕಟ್ಟೆ ಜಾತ್ರೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಸುತ್ತೇನೆ. ಇದಕ್ಕೆ ತಮ್ಮ ಕುಟುಂಬದವರ ಪ್ರೋತ್ಸಾಹ ಸಹ ಇದೆ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ಹೋರಿಗಳ ಸಾಕಣೆ ಮರೆಯಾಗುತ್ತಿರುವ ಇಂದಿನ ದಿನದಲ್ಲಿ ರಾಜೇಗೌಡರು ಉತ್ತಮವಾಗಿ ಹೋರಿಗಳನ್ನು ಸಾಕಿ ಜಾತ್ರೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿರುವುದು ಅಭಿನಂದನೀಯ ಕಾರ್ಯವಾಗಿದೆ ಎಂದು ಶುಭ ಹಾರೈಸಿದರು. ವಾರದ ಸಂತೆಯ ದಿನವಾದ ಕಾರಣ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ರೈತರು, ಸಾರ್ವಜನಿಕರು ಹೋರಿಗಳ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು. ನಮ್ಮ ನೇಗರೆ ಗ್ರಾಮದ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಜೇಗೌಡರು ಮತ್ತು ಅವರ ಕುಟುಂಬದವರು ಇವತ್ತು ಇಡೀ ತಾಲೂಕಿನಲ್ಲಿ ಏನು ಹಳ್ಳಿಕಾರ್ ತಳಿಯ ಏನು ರಾಸುಗಳಿದ್ದಾವೆ ಅದನ್ನು ಸಾಕಣೆ ಮಾಡೋದ್ರಲ್ಲಿ ಭಾಳ ಒಂದು ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥವ್ರು. ಅವರು ಇವತ್ತು ಅವರ ಕುಟುಂಬದಿಂದ ಸಾಕಿರ್ತಕ್ಕಂಥ ಸುಮಾರು 5 ಜೊತೆ ಎತ್ತುಗಳನ್ನು ಇವತ್ತು ಹಳ್ಳಿಕಾರ್ ಎತ್ತುಗಳನ್ನು ಚುಂಚನಕಟ್ಟೆ ಜಾತ್ರೆಗೆ, ಈ ಭಾಗದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಚುಂಚನಕಟ್ಟೆ ಜಾತ್ರೆ, ಭಾಳ ಫೇಮಸ್ ಆಗಿರ್ತಕ್ಕಂಥ ಜಾತ್ರೆ. ಆ ಜಾತ್ರೆಗೆ ಇವತ್ತು ಅಲ್ಲಿಗೆ ಈ 5 ಜೋಡಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಾದ್ಯ, ತಮಟೆ ಮತ್ತು ಏನು DJ ಸೆಟ್ಟನ್ನು ಹಾಕಿ ಇಡೀ ಗ್ರಾಮದ ನಮ್ಮ ಅರ್ಕಲಗೂಡು ಪಟ್ಟಣದ ಒಂದು ರಾಜಬೀದಿನಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಮುಖಾಂತರವಾಗಿ ಇವತ್ತು ಚುಂಚನಕಟ್ಟೆ ಜಾತ್ರೆಗೆ ತೆರಳ್ತಾ ಇದ್ದಾರೆ. ಇಂಥ ನಮ್ಮ ಪ್ರಗತಿಪರ ರೈತರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರಾಜೇಗೌಡರ ಮಗ ಜವರಮ್ಮ ರಾಜೇಗೌಡ, ನೇಗರೆಕೊಪ್ಪಲು. ನಾನು ಯಾವಾಗಲೂ ಹಳ್ಳಿಕಾರ್ ಸಾಕ್ತೀನಿ 25-30 ವರ್ಷದಿಂದಲೂ. ನನಗೆ ಅದೊಂದು ಚಪ್ಪಲ ಹೋರಿ ಸಾಕೋದು. ನಮಗೆ ಲಾಭ ಆಗಲಿ, ಆದಿಕಾಗಲಿ, ನಷ್ಟ ಆಗಲಿ ಸಾಕ್ತೀನಿ. ನನಗೆ ಅದು ಎತ್ತಿಲ್ದವ್ರು ಇರೋಕ್ಕೂ ಆಗ್ತದೆ. ಅವರೆಲ್ಲ ವ್ಯವಸಾಯನೂ ಮಾಡೋದು. ನಾವು ಯಾವ ಜಾತಿಗೆ ಹೋಗಲ್ಲ, ತರೋದವ್ರು ಮಾಗಡಿಗೆ ಹೋಗ್ತೀವಿ. ಇಲ್ಲ ಮಾರಲೇಬೇಕು, ಮೆರವಣಿಗೆ ಮಾಡಿ ಅಂದರೆ ಚುಂಚನಕಟ್ಟೆಗೆ ಹೋಗ್ತೀವಿ. ಇವತ್ತಿಂದ ಅರ್ಕಲಗೂಡು ತಾಲೂಕಲ್ಲಿ ಮೆರವಣಿಗೆ ಮಾಡಿದ್ದೀವಿ. ನಮ್ಮ ಅದೇ ನಾವು ಎಲ್ಲದೂ ಸಾಕ್ಯಂದು ಜೀಜಿ ಉದ್ದಾಗ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಶ್ರೀಧರ್ ಗೌಡರು ಬಂದರೆ ಅವರು ಇದರಾಗಿ ನಾವೊಂದು ಮೆರವಣಿಗೆ ಮಾಡ್ಕೊಂಡು ಹೋಗಿ ಆಯಿತು. ದೊಡ್ಡಮ್ಮ ತಾಯಿ ಸಿಟ್ಟಿಲ್ಲ. ವಿಶೇಷ ಚೇತನರ ಹಕ್ಕು ಸೌಲಭ್ಯಗಳಿಗೆ ಸ್ಪಂದಿಸುವಂತೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಎಂದು ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಚ್ಎಂ ದಯಾನಂದ್ ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್, ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ದಿವ್ಯಾಂಗ ಚೇತನರ ಗೆಳೆಯರ ಬಳಗ ಬೇಲೂರು ಮತ್ತು MRW UR ಹಾಗೂ VRW ಬೇಲೂರು ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ವಿಶ್ವ ವಿಶೇಷ ಚೇತನರ ದಿನಾಚರಣೆ 2026 ಉಪನ್ಯಾಸ, ಅಭಿನಂದನೆ, ಸಾಧನ ಸಲಕರಣೆ ಮತ್ತು ಬಹುಮಾನ ವಿತರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಶೇಷ ಚೇತನರ ಹಕ್ಕು, ಸೌಲಭ್ಯ ಹಾಗೂ ಗೌರವಯುತ ಜೀವನಕ್ಕಾಗಿ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇನ್ನಷ್ಟು ಸ್ಪಂದಿಸಬೇಕು. ಪ್ರತಿ ವರ್ಷ ಇಂತಹ
ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದರೂ ಸರ್ಕಾರದಿಂದ ಅಂಗವಿಕಲರಿಗೆ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ಹಂಚಿಕೆಯಾಗುತ್ತಿಲ್ಲ. ನಿಯಮದ ಪ್ರಕಾರ ರಿಸರ್ವ್ ಆಗಿರುವ ಜಾಗಗಳಲ್ಲಿ 5% ಅಂಗವಿಕಲರಿಗೆ ಮೀಸಲಿರಿಸಬೇಕಾದರೂ ಈ ನಿಯಮ ಜಾರಿಗೆ ಬರದೆ ಅನ್ಯಾಯ ಮಾಡಿ ನಡೆಯುತ್ತಿದೆ ಎಂದರು. ನಿವೇಶನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಯ. ಇಲ್ಲಾಂದ್ರೆ ಈ ಸರ್ಕಾರಿ ಹೊಳೆ ಏನು ಕಟ್ಟಡಗಳಿದಾವೆ ಅದನ್ನೇ ಸ್ವಲ್ಪ ನವೀಕರಿಸಿ ಕೊಟ್ರೆ ಬಹಳಷ್ಟು ಉತ್ತಮವಾಗುತ್ತೆ. ಅವ್ರಿಗೂ ಕೊಡ್ಲಿಕ್ಕೆ ಒಂದು ಜಾಗ ಆಗುತ್ತೆ. ಆ ಕಾರಣಕ್ಕೆ ಅದು ಪಟ್ಟಣದ ಮಧ್ಯದಲ್ಲೇ ಇದ್ರೆ ಅವ್ರಿಗೂ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ತಾವು ಎಲ್ಲ ಕೊಟ್ರೆ ಅದು ಪ್ರಯೋಜನ ಆಗಲ್ಲ. ನಾವು ಶಾಸಕರು ಕೂಡ ಅದೇ ಮನವಿಯನ್ನು ಮಾಡ್ಕೊಂಡು ಇಂತಾನೆ ಅವ್ರ ಹತ್ರ ಮಾತಾಡಿದೆ. ಅವರು ತುರ್ತು ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ. ಅವರ ಪರವಾಗಿ ನಾನು ವಿಧಾನಸಭೆಯಲ್ಲಿ ಒಂದು ವಿಚಾರವನ್ನು ಎತ್ಕೊಳ್ತೇನೆ. ಅಂಗವಿಕಲರ ಅಭಿವೃದ್ಧಿ ನಿಗಮ ಆಗಲೇಬೇಕು ಅನ್ನೋದು ಒಂದು ಒತ್ತಡ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಈ ದಿನದ ಕಾರ್ಯಕ್ರಮದ ಮೂಲಕ ಕುವೆಂಪು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರ ಚಿಂತನೆಗಳು ಇಂದಿಗೂ ದಾರಿದೀಪವಾಗಿವೆ. ಹಾಗೆ ವಿಶೇಷ ಚೇತನರು ಅವರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಅವರಿಗೆ ಅಗತ್ಯವಾದ ಪ್ರೋತ್ಸಾಹ ನೀಡಬೇಕು. ಪುರಸಭೆಯ ವತಿಯಿಂದ ಸಾಧ್ಯವಾದ ಎಲ್ಲಾ ರೀತಿಯ ಅನುಕೂಲಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಬೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ, ದಿವ್ಯಾಂಗ ಚೇತನರ ಗೆಳೆಯರ ಬಳಗ, ಬೇಲೂರು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಮತ್ತು ವಿಶೇಷ ಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ಆಚರಿಸ್ತಿದ್ದಾರೆ. ಎಲ್ರಿಗೂ ಗೊತ್ತಿರಂಗೆ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರವರು ನಮ್ಮ ವಿಶ್ವ ಮಾನವ ಸಂದೇಶದ ಪ್ರಕಾರ ಸಮಾನತೆ, ಮಾನವೀಯತೆ ಹಾಗೂ ಸ್ವಾಭಿಮಾನದ ಜೀವನದ ಮೂಲ ಮಂತ್ರಗಳನ್ನು ಎಲ್ಲರೂ ಸಹ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಅವ್ರದ್ದೆಲ್ಲ ದಾರಿದೀಪವು ನಮಗೆ ಇಂದಿಗೂ ಸಹ ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾ, ವಿಶೇಷ ಚೇತನರು ಅಂತ ಅಂದ್ರೆ ಅವರು ದುರ್ಬಲ. ನಂತರ ಅನ್ನಪೂರ್ಣ ಮಾತನಾಡಿ, ವಿಶೇಷ ಚೇತನರನ್ನ ಒಂಟಿತನಕ್ಕೆ ಒಳಪಡಿಸಬಾರದು. ಅವರಿಗೆ ಅನುಕಂಪಕ್ಕಿಂತಲೂ ಮನೋಸ್ಥೈರ್ಯ ತುಂಬುವ ಕೆಲಸ ಮುಖ್ಯವಾಗಿದೆ. ಸರ್ಕಾರದಿಂದ ಅನುದಾನ ಸಿಗದವರಿಗೆ ಅಧಿಕಾರಿಗಳು ಸಹಾಯಕ್ಕೆ ನಿಲ್ಲಬೇಕು. ವಿಶೇಷ ಚೇತನರ ಕುಟುಂಬದವರು ತಮ್ಮ ಸಮಸ್ಯೆಗಳ ನಡುವೆಯೂ ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪುರಸಭೆಯಿಂದಲೂ ಸಂಪೂರ್ಣ ಸಹಕಾರ ನೀಡಬೇಕು. ಹಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇಲಾಖೆ ಅಧಿಕಾರಿಗಳು ಕೂಡ ವಿಶೇಷ ಚೇತನರಿಗೆ ಅನುಕೂಲ ಯೋಜನೆಗಳನ್ನು ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮ ನಾನು ಜಿಲ್ಲೆಗೆ ಬಂದಾಗಿಂದ ಬೇರೆ ಯಾವುದೇ ತಾಲೂಕಲ್ಲೂ ಈ ತರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದನ್ನ ನಾನು ಮಾಡಿಲ್ಲ ಸಹ. ಬೇಲೂರಲ್ಲಿ ಮಾತ್ರ ಪ್ರತಿ ಬಾರಿಯೂ ವಿಶೇಷವಾಗಿ ಎಲ್ಲ ಆಸಕ್ತ ಸಂಘ ಸಂಸ್ಥೆಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ನಾನು ಒತ್ತಿ ಹೇಳಬೇಕಾದಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಇವ್ರು ಯಾರು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯವನ್ನ ನಿರೀಕ್ಷೆ ಮಾಡದೆ ಏನೆಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳಿದ್ದಾರೆ ಅವರು ಅವರ ಸ್ವಂತ ಹಣದಿಂದ. ಈ ವೇಳೆ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನ ಮಂಜೇಗೌಡ, ತಾಲೂಕು ದಿವ್ಯಾಂಗ ಚೇತನರ ಗೆಳೆಯರ ಬಳಗದ ಅಧ್ಯಕ್ಷ ಬಿಸಿ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ಎಸ್ ಗಿರೀಶ್, ತಾಹಿರಾಮ್ ಹಾಗೂ ದಿವ್ಯಾಂಗ ಚೇತನರ ಗೆಳೆಯರ ಬಳಗದ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದ ಪ್ರತಿಮಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜನವರಿ 6ರಂದು ಹಾಸನಾಂಬ ಕಲಾಕ್ಷೇತ್ರ ವೇದಿಕೆಯಲ್ಲಿ ನಮಗೂ ಬದುಕು ಕುಡಿ ಎಂಬ ಪರಿಸರ ಸ್ನೇಹಿ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಹೇಳಿದರು. ಜನವರಿ 6ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ತಣ್ಣೀರುಹೊಳೆ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆ ನೀಡಲಿದ್ದಾರೆ. ಪ್ರಕೃತಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಒಳಗೊಂಡಿರುವ ಪರಿಸರ ಸ್ನೇಹಿ ಕಥೆ ಇದಾಗಿದೆ. ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಅವರು ನಾಟಕ ರಚನೆ ಮತ್ತು ನಿರ್ದೇಶನ ಮಾಡಲಿದ್ದಾರೆ. ಶಾರದಮ್ಮ ಮತ್ತು ಸುಮಾ ಅವರು ಹಿನ್ನೆಲೆ ಸಂಗೀತ ನೀಡಲಿದ್ದು, ಎಎಲ್ ನಾಗೇಶ್ ಹಾಗೂ ಮಮತಾ ಹಿನ್ನೆಲೆ ವಾದ್ಯ ನುಡಿಸಲಿದ್ದಾರೆ. ಡಿ ಜಗದೀಶ್ ಚಂದ್ರ ಹಾಗೂ ಸುಜಾತ ಅವರು ವಸ್ತ್ರ ವಿನ್ಯಾಸ ಜವಾಬ್ದಾರಿ ನಿರ್ವಹಿಸಲಿದ್ದು, ಸುರೇಶ್ ಅತ್ನೆ ಹಾಗೂ ಎಚ್ಎನ್ ದೇವರಾಜು ರಂಗ ಸಜ್ಜಿಕೆ ರೂಪಿಸಲಿದ್ದಾರೆ. ಶಿಲ್ಪಾ ಮತ್ತು ನಿರ್ಮಲಾ ಪ್ರಸಾದನ ವ್ಯವಸ್ಥೆ ಮಾಡಲಿದ್ದು, ಶಾಡ್ರಾಕ್ ಪಿ ಅವರು ಬೆಳಕಿನ ನಿರ್ವಹಣೆ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎನ್ ಬಲರಾಮ, ರಂಗಕರ್ಮಿ ಪ್ರಸಾದ್ ರಕ್ಷಿತಿ ಹಾಗೂ ಹಾಸನದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ತಾರಾನಾಥ್ ಹಾಗೂ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಮಸ್ಕಾರ ಸ್ನೇಹಿತರೆ. ಪ್ರತಿಮಾ ಟ್ರಸ್ಟ್ ಚನ್ನರಾಯಪಟ್ಟಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತ ತರಬೇತಿ ಶಿಬಿರದಲ್ಲಿ ನಾಟಕದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದೆವು. ನಾಟಕ ನಮಗೂ ಬದುಕು ಕೊಡಿ, ರಚನೆ ಮತ್ತು ನಿರ್ದೇಶನ ನಾನೇ ಉಮೇಶ್ ತೆಂಕನಹಳ್ಳಿ ಮಾಡಿರೋದು. ಈ ನಾಟಕ ಮೊದಲನೇ ಪ್ರದರ್ಶನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ 6/1/2026 ಬೆಳಿಗ್ಗೆ 10 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಈ ನಾಟಕ ಆಯೋಜನೆಗೊಂಡಿದೆ. ಪರಿಸರಕ್ಕೆ ಸಂಬಂಧಪಟ್ಟಂತಹ ನಾಟಕವಾಗಿರೋದ್ರಿಂದ ತಾವೆಲ್ಲರೂ ನಾಟಕ ನೋಡೋದಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಈ ನಾಟಕಕ್ಕೆ ವಿಶೇಷ ಗಣ್ಯ ವ್ಯಕ್ತಿಗಳಾಗಿ ಬಹಳಷ್ಟು ಜನರು ಆಗಮಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಶ್ರೀ ವಿಜಯಕುಮಾರ ಸ್ವಾಮೀಜಿಗಳು, ಮಠಾಧಿಕಾರಿಗಳು, ತಣ್ಣೀರುಹಳ್ಳ ಮಠ, ಹಾಸನ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಲತಾ ಕುಮಾರಿ ಮೇಡಮ್ ಅವರು. ವಿಶೇಷ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಹಾಸನ ಜಿಲ್ಲೆಯ ಸಿಒ ಮೇಡಮ್ ಆದಂತಹ ಪೂರ್ಣಿಮಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂತಹ CN ಬಾಲಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ರಂಗಕರ್ಮಿಗಳಾದಂತಹ ನಮ್ಮ ಹಾಸನ ಜಿಲ್ಲೆಯ ರಕ್ಷಿಣಿ ಪ್ರಸಾದ್ ಅವರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ತಾರಾನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕಸ್ಬಾ ಹೋಬಳಿಯ ಪುರ ಗ್ರಾಮದ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ 11ನೇ ವರ್ಷದ ಬೆಳದಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ಜರುಗಿದವು. ಶ್ರೀ ಕ್ಷೇತ್ರ ಪುರ ಗ್ರಾಮದ ಮಲೆಮಹದೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಸುಪ್ರಭಾತ ಸೇವೆ, ರುದ್ರಹೋಮ, ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಸೇರಿದಂತೆ ವೇದ ಮಂತ್ರಗಳ ಮೂಲಕ ಹುಣ್ಣಿಮೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ HT ಮಂಜು, ನನ್ನ ಕ್ಷೇತ್ರದಲ್ಲಿ ಈ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವ ಪುರ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು 11 ವರ್ಷಗಳಿಂದ ಬೆಳದಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಈ ಸುಕ್ಷೇತ್ರ ಅರಣ್ಯ ವ್ಯಾಪ್ತಿಗೆ ಬರುವುದರಿಂದ ಅಭಿವೃದ್ಧಿಪಡಿಸಲು ಹಲವು ಕಾನೂನು ತೊಡಕುಗಳು ಎದುರಾಗುತ್ತಿವೆ. ಈ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತ ಸಮೂಹ ಹೆಚ್ಚಾಗುತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನದ ಮುಖಾಂತರ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕ RTO ಮಲ್ಲಿಕಾರ್ಜುನ್, ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಚಾಮರಾಜನಗರ ಜಿಲ್ಲೆಯ 106 ಕಿಲೋಮೀಟರ್ ಹೋಗುವ ಸಂದರ್ಭ ನಿರ್ಮಾಣವಾಗಿತ್ತು. ಆದರೆ ದೇವಾಲಯದ ವ್ಯವಸ್ಥಾಪಕ ಬಸಪ್ಪ ಅವರ ಪರಿಶ್ರಮ ಮತ್ತು ಈ ಕ್ಷೇತ್ರದ ನೆಲದ ಪವಾಡದಿಂದ ನಮ್ಮ ತಾಲೂಕಿನ ಜನರಿಗೆ ಕೂಗಳತೆ ದೂರದಲ್ಲೇ ಶ್ರೀ ಮಾದಪ್ಪನ ದರ್ಶನ ಪಡೆಯುವ ಭಾಗ್ಯ ದೊರಕಿದೆ. ನಾನು ಕೂಡ ಈಗಾಗಲೇ 4ನೇ ಬೆಳದಿಂಗಳ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ಕ್ಷೇತ್ರದ ಮಹಿಮೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವ ಕೇಂದ್ರ ಸ್ಥಳವಾಗಿ ಕಂಗೊಳಿಸುತ್ತಿದೆ. ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಎಂದರು. ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಪ್ರಯತ್ನ ಸಹ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಸಹ ಮೂಲ ಕಾರಣಕರ್ತರು ನಮ್ಮ ತಾಲೂಕಿನ ಸಮಸ್ತ ಜನತೆಯನ್ನು ಮಾತನ್ನ ಮಲೆಮಹದೇಶ್ವರನ ಸನ್ನಿಧಿನ ಹೇಳ್ತಾ ಇದ್ವಿ. ತಮಗೆ ಗೊತ್ತಿದೆ, ಇವತ್ತು ಮಲೆಮಹದೇಶ್ವರ 8 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ. ಇವಾಗ ದಿನೇ ದಿನೇ ಯಾವ ರೀತಿ ಅಭಿವೃದ್ಧಿನ ಭಕ್ತಾದಿಗಳಿಂದ ಯಾವುದೇ ರೀತಿ ನಿರ್ವಿಘ್ನವಾಗದಂಗೆ ರೋಡು ಆಗೋ ಸಣ್ಣ ಪುಟ್ಟ ಸಂಚಾರಕ್ಕೆ ವ್ಯತ್ಯಾಸ ಆಗದಂಗೆ ಮಲೆಮಹದೇಶ್ವರ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಮತ್ತು ಭಕ್ತರಿಗೂ ಸಹ ಒಂದು ಸ್ವಇಚ್ಛೆಯಿಂದ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡದೇ ಸೇವೆ ಮಾಡಿಸ್ಕೊತಾ ಇದ್ದಾರೆ. ಜೊತೆಗೆ ಅಷ್ಟೇ ಇಲ್ಲ, ಈ ಕ್ಷೇತ್ರ ದಿನಕ್ಕೆ ಅಭಿವೃದ್ಧಿ ಕಾಣ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಂತ ಅನೇಕ ತಾಲೂಕಿನ ಬಂಧುಗಳು ಮದುವೆ ಸಂದರ್ಭದಲ್ಲಿ ಇದೇ ಒಂದು ಚಿಕ್ಕ ಜಾಗದಲ್ಲಿ 4-5 ಮದುವೆ ಮಾಡೋದ್ರ ಮುಖಾಂತರ ಮಲೆಮಹದೇಶ್ವರದಿಂದ ಇದೀಗ ತಾನೇ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಪ್ರಸಾದದ ಸಮಯ ಆಗಿರೋದ್ರಿಂದ ನಾನು 4 ವರ್ಷ ಈ ವೇದಿಕೆಗೆ ಬಂದಿದ್ದೀನಿ, ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇದು 11ನೇ ವರ್ಷದ ಕಾರ್ಯಕ್ರಮ. ನಿಜಕ್ಕೂ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ತಕ್ಕಂಥ ಈ ಮಲೆಮಹದೇಶ್ವರರ ಸನ್ನಿಧಿ ಭಕ್ತರ ಸಹಕಾರದೊಂದಿಗೆ ಮತ್ತು ಬಸಪ್ಪನವರ ಸಾನ್ನಿಧ್ಯದಲ್ಲಿ, ನೇತೃತ್ವದಲ್ಲಿ ಈ ಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಕರವಟಿ ಸುತ್ತಮುತ್ತಲ ಗ್ರಾಮಸ್ಥರುಗಳ ಸಹಕಾರ ಮತ್ತು ಈ ಮಹದೇಶ್ವರನ ಕೃಪೆಯಿಂದಾಗಿ ನಿಮಗೂ ಕೂಡ ಆ ಭಗವಂತನ ಕೃಪೆಯಿಂದ ಈ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೆ ಒಳಿತಾಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಈ ಲೋಕ ಕಲ್ಯಾಣದ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ, ಸಾಕ್ಷೀಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತಾಡುವಂಥದ್ದು ಸೂಕ್ತವಲ್ಲ. ಧನ್ಯವಾದಗಳು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವ್ಯವಸ್ಥಾಪಕ ಬಸಪ್ಪ ಗುರು ವಹಿಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಸುಚೇಂದ್ರ ಕುಮಾರ್, ಪುರಸಭಾ ಸದಸ್ಯ ರವೀಂದ್ರ ಬಾಬು, ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರಾಮಕೃಷ್ಣೇಗೌಡ ಮಾದಾಪುರ, ರೈತ ವಿಜ್ಞಾನಿ ರೋಬೋ ಮಂಜೇಗೌಡ ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರದ ಆದೇಶದಂತೆ ತಿಂಗಳ ಮೊದಲನೇ ಹಾಗೂ 3ನೇ ಶನಿವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛತಾ ಕಾರ್ಯ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಮದ್ದೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ಪಿಡಿಒ ನಟರಾಜ್ ನೇತೃತ್ವದಲ್ಲಿ ಪಂಚಾಯಿತಿಯ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶದಲ್ಲಿ ಬೆಳೆದಿದ್ದ ಗಿಡಗಂಟಿಗಳನ್ನು ಕಿತ್ತು ತೆರವುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಮೊದಲನೇ ಶನಿವಾರದ ಸ್ವಚ್ಛತಾ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಗ್ರಾಮವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಮದ್ದೂರು ಗ್ರಾಮಕ್ಕೆ ಮಾದರಿಯಾದರು.
ಈ ಸಂದರ್ಭದಲ್ಲಿ ಪಿಡಿಒ ನಟರಾಜ್ ಮಾತನಾಡಿ, ರಾಜ್ಯ ಸರ್ಕಾರ ಸ್ವಚ್ಛ ಶನಿವಾರ ಎಂದು ಆದೇಶಿಸಿ ಘೋಷಣೆ ಮಾಡಿರುವುದರಿಂದ ನಮ್ಮ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿಯ ಹತ್ತಿರ ಬೆಳೆದಿದ್ದ ಗಿಡಗಂಟಿಗಳನ್ನು ಕಟಾವು ಮಾಡಿ ತೆರವುಗೊಳಿಸುವುದರ ಮೂಲಕ ಸ್ವಚ್ಛ ಕಾರ್ಯ ನೆರವೇರಿಸಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಾವು ಮದ್ದೂರು ಗ್ರಾಮ ಪಂಚಾಯಿತಿ ಮದ್ದೂರು ಗ್ರಾಮದಲ್ಲಿ ಮೊದಲ ಶನಿವಾರ ಮತ್ತು ಮೂರನೇ ಶನಿವಾರ ಸ್ವಚ್ಛ ಶನಿವಾರ ಅಂತ ನಮ್ಮ ಸರ್ಕಾರಿ ನಿಯಮಾನುಸಾರ ನಿರ್ದೇಶನದ ಪ್ರಕಾರ ನಾವು ಪ್ರತಿ ಶನಿವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಎಲ್ಲೆಲ್ಲಿ ನಮ್ಮ ಮೂಲಗಳು, ಜಲಮೂಲಗಳು, ನಮ್ಮ ನೀರಿನ ಮೂಲಗಳು ಮತ್ತು ಪಂಚಾಯತಿ ಆಸ್ತಿಗಳು ಎಲ್ಲೆಲ್ಲಿದೆ, ರಸ್ತೆ, ಸಾರ್ವಜನಿಕ ಶಾಲೆ, ಅಂಗನವಾಡಿ ಮತ್ತು ಕಸದ ಎಲ್ಲೆಲ್ಲಿ ಕಂಡುಬರ್ತದೆ ಅವತ್ತಿಗೆ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಸ್ವಚ್ಛತೆ ಮಾಡಿ ಶ್ರಮದಾನ ಮಾಡುವುದರ ಮೂಲಕ ಸ್ವಚ್ಛತೆಯನ್ನು ಮಾಡಿ ಜನರಲ್ಲಿ ಸ್ವಚ್ಛತೆಯ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಇದು ನಮ್ಮ ಸರ್ಕಾರದ ಒಂದು ಯೋಜನೆಯಾಗಿದೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಓವರ್ ಹೆಡ್ ಟ್ಯಾಂಕ್ ಹತ್ರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀವಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗ್ರಾಮ ಪಂಚಾಯತ್ ಮದ್ದೂರಿನ ಸಿಬ್ಬಂದಿಗಳಾದ ನಾವು ಇವತ್ತು ಮೊದಲನೇ ಶನಿವಾರದಂದು ಸ್ವಚ್ಛತಾ ಶನಿವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಓವರ್ ಹೆಡ್ ಟ್ಯಾಂಕ್ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಸ ಕಡ್ಡಿಗಳು, ಗಿಡ ಕಡ್ಡಿಗಳನ್ನೆಲ್ಲ ನಮ್ಮ ಸಿಬ್ಬಂದಿಗಳೇ ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ಮಾಡುವುದು ಜನರಲ್ಲಿ ಸ್ವಚ್ಛತೆಯ ಅರಿವನ್ನು, ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸುವುದು ಸರ್ಕಾರದ ಉದ್ದೇಶ ಆಗಿರ್ತದೆ ಅಂತ ಹೇಳುತ್ತೇವೆ. ಸ್ವಚ್ಛತಾ ಕಾರ್ಯದಲ್ಲಿ ಕಾರ್ಯದರ್ಶಿ ನಂಜಯ್ಯ ಹಾಗೂ ಮದ್ದೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಮಡುವಿನಕೋಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಗಣೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಬಯಸಿ ಮಂಜುನಾಥ್, ಉಪಾಧ್ಯಕ್ಷ ಸ್ಥಾನಕ್ಕೆ ಗಣೇಶ್ ಹೊರತುಪಡಿಸಿ ಉಳಿದ ಯಾವ ಸಂಘದ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಘೋಷಿಸಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಮಡುವಿನಕೋಡಿ ಸೊಸೈಟಿ ಎಂಪಿ ಲೋಕೇಶ್, ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆ ಚುನಾವಣೆಯಾಗಿ ನಡೆದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ನಾಯಕ ಎಂಬಿ ಹರೀಶ್ ಮಂಜು ಅವರ ನೇತೃತ್ವ ಸಾಮೂಹಿಕ ಮಾರ್ಗದರ್ಶನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲು ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ. ಅದರಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನೂತನ ಆಡಳಿತ ಮಂಡಳಿಯವರು ಸಂಘದ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಎಲ್ಲ ಸದಸ್ಯರು ತಮ್ಮ ಜಾನುವಾರುಗಳಿಗೆ ತಪ್ಪದೇ ವಿಮೆ ಮಾಡಿಸಬೇಕು. ಪ್ರತಿ ರೈತರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಲಹೆ ನೀಡಿದರು. ಅದರಲ್ಲಿ ನಮ್ಮ ಲೀಡರ್ಗಳೆಲ್ಲ ಸೇರಿ ಒಮ್ಮತ ನಿರ್ಣಯದಿಂದ ಮಂಜುನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ, ಗಣೇಶ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ. ಇವತ್ತು ಲೀಡರ್ಗಳು ಹೇಳಂತ ಒಂದು ಸಂದರ್ಭಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮೂರು ಮಾದರಿ ಗ್ರಾಮ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅವತ್ತು ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಇವತ್ತು ಈ ಅಧ್ಯಕ್ಷರಾಗಿ ಮಂಜಣ್ಣ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ದೀಪ್ ಇರ್ಬೋದು, ಮಹೇಶಣ್ಣ, ಎಲ್ಲರೂ ತುಂಬ ಜನ ಕಷ್ಟಪಟ್ಟಿದ್ದಾರೆ, ಹಲವಾರು ಮುಖಂಡರುಗಳು. ಯಾಕೆಂತಂದ್ರೆ ಅವತ್ತು ಚುನಾವಣೆ ನಿಲ್ಲೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಇವತ್ತು ಗೆದ್ದಾದ್ಮೇಲೆ ಅಧ್ಯಕ್ಷರು ಒಬ್ಬರೇ ಆಗಕ್ಕಾಗೋದು, ಮುಂದೆ ಎಲ್ಲರೂ ಆಗ್ತಾರೆ. ಜಗಣ ಇರ್ಬೋದು, ಮನು ಅವ್ರು ಇರ್ಬೋದು, ಅನಂತರ ಅರವಿಂದ್ ಅವ್ರು ಇರ್ಬೋದು, ಎಲ್ಲರೂ ಹಾಗೆ ಆಗ್ತಾರೆ. ಒಂದು ಸ್ವಲ್ಪ ಅವಧಿಲಿ ಕಾಲಾವಕಾಶ ಬರ್ತದೆ. ಮುಂದೆ ಪಂಚಾಯತಿನೂ ಅಷ್ಟೇ ಕಾಂಗ್ರೆಸ್ ಹಿಡಿತನ ಹಿಡ್ಕೊಂಡು ಇವತ್ತೇನು ನಮ್ಮ ನಾಯಕರುಗಳು ಒಮ್ಮತದಿಂದ ನಿರ್ಣಯ ಮಾಡಿದ್ದಾರೆ, ಮುಂದೆ ಅದನ್ನ. ಸಂಘದ ನೂತನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಸಂಘದ ನಮ್ಮ ಎಲ್ಲ ನಿರ್ದೇಶಕರ ವಿಶ್ವಾಸ ಪಡೆದು ನಮ್ಮ ನಾಯಕರಾದ ಮನ್ಮೂಲ್ ನಿರ್ದೇಶಕರಾದ ಎಂಬಿ ಹರೀಶ್, ಡಾಲು ರವಿ ಅವರ ಮಾರ್ಗದರ್ಶನದಲ್ಲಿ ಜವಾಬ್ದಾರಿಯುತವಾದ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಿದ್ದೇನೆ. ಅದಕ್ಕೆ ಚ್ಯುತಿ ಬಾರದಂತೆ ಪ್ರಾಮಾಣಿಕವಾಗಿ ಸಂಘದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಪ್ರಾಮಾಣಿಕವಾಗಿ ಸಂಘದ ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲು ಶ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ವಿಜಯಮಾಲೆ ಹಾಕಿ ಸಂಭ್ರಮಿಸಿದರು. ನಾವು ನಮ್ಮ ಮೂರು ಮುಖಂಡರುಗಳನ್ನು ಸೇರಿಸ್ಕೊಂಡೆ ಈ ಚುನಾವಣೆಯನ್ನು ನಾವು ನಮ್ಮ ಡೈರೆಕ್ಟರ್ ಎಲ್ಲ ನಮ್ಮೂರಿನ ಜಗಣ ಆಗಿರ್ಬೋದು, ಮನು ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಮತ್ತು ಗಣೇಶ್ ಆಗಿರ್ಬೋದು, ನಮ್ಮ ಎಲ್ಲರೂ ಮುಖಂಡರುಗಳೆಲ್ಲ ಸೇರಿಸ್ಕೊಂಡು ಇವ್ರನ್ನ ಸೇರಿಸ್ಕೊಂಡು ನಾವು ಇವತ್ತು ನಾವು ಒಂದು ಸಂಘನ ಕಟ್ಟಿ ಇವತ್ತು ಹರೀಶಣ್ಣರ ಮುಖಾಂತರ, ನಾಗೇಶ್ವರ ಮುಖಾಂತರ ಈ ಚುನಾವಣೆಯನ್ನು ನಾವು 9 ಜನ ನಾವು ಗೆದ್ದಿದ್ದೀವಿ. ಇನ್ನು ಮುಂದೆ ನಾವು ಇದೇ ಥರ ಈ ಹಾಲು ನೀರಿನ ಮೆರವಣಿಗೆನ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷ ಗಣೇಶ್, ನಿರ್ದೇಶಕರಾದ ಅರವಿಂದ್, ಜಗದೀಶ್, ವಿನೋದ, ಶಿಲ್ಪಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರಿಗೆ ಸರಿಯಾದ ನೀರು ಪೂರೈಕೆಯಾಗದ ಕಾರಣ ಬೆಳೆ ನಷ್ಟವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಟಿ.ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಕೇತುಪುರ ಗ್ರಾಮದಲ್ಲಿ ಬರುವ ರಾಮಸ್ವಾಮಿ ನಾಲೆಯ 21ನೇ ಮೈಲಿನಲ್ಲಿರುವ ಬಾಗೂರು ಬೈಲಿನ ಬಿಡಿಗಿಂಡಿಯಲ್ಲಿ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದ ನೀರು ಬಿಡಬೇಕು ಎಂಬುವ ಸ್ಥಳದಲ್ಲಿ ಬಿಡಿಗಿಂಡಿ ಕೆಟ್ಟು ನಿಂತು ವರ್ಷಗಳೇ ಕಳೆಯುತ್ತಿದ್ದರೂ ನೀರಾವರಿ ಇಲಾಖೆ ಸರಿಪಡಿಸುವ ಗೋಜಿಗೆ ಹೋಗದೇ ಇರುವುದರಿಂದ ಸರಿಸುಮಾರು 300 ಎಕರೆ ಪ್ರದೇಶದ ರೈತರ ಜಮೀನುಗಳಿಗೆ ನೀರು ಹೋಗದಿರುವುದರಿಂದ ರೈತರು ಬೆಳೆಯುವ ಬೆಳೆಗಳು ನಷ್ಟವಾಗುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ನೇತೃತ್ವದಲ್ಲಿ ಹಲವಾರು ರೈತರು ನಾಲೆಯ ಶಿಥಿಲಾವಸ್ಥೆ ಹಾಗೂ ನೀರು ಬಿಡುವ ಯಂತ್ರ ಕೆಟ್ಟು ನಿಂತಿರುವ ಸ್ಥಳದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಆನಂದ್ ಮಾತನಾಡಿ, ನಾಲೆಯ ಕಾಂಕ್ರೀಟ್ ಸಂಪೂರ್ಣ ಕಿತ್ತು ಕಬ್ಬಿಣದ ಸರಳುಗಳು ಹೊರಗೆ ಬಂದಿವೆ. ಇದರಿಂದ ನಾಲೆಯ ಮೂಲಕ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಮುಂದೆ ಹೋಗುತ್ತಿಲ್ಲ. ಈ ಸಂಬಂಧ ಈಗಾಗಲೇ ನೀರಾವರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಈ ಹಿಂದೆ ನಾಲೆ ದುರಸ್ತಿಗೆ 50 ಲಕ್ಷ ಹಣ ಮಂಜೂರಾಗಿ ಗುತ್ತಿಗೆದಾರರು ಕೆಲಸ ಮಾಡಲು ಬಾರದ ಕಾರಣ ಅದು ಕಪ್ಪುಪಟ್ಟಿಗೆ ಸೇರಿದೆ ಎಂದು ಇಂಜಿನಿಯರ್ಗಳು ಹೇಳುತ್ತಿದ್ದಾರೆ. ನಮ್ಮ ಒತ್ತಾಯವೇನೆಂದರೆ ಕಪ್ಪುಪಟ್ಟಿಗೆ ಸೇರಿರುವ ಹಣವನ್ನು ತಾಂತ್ರಿಕ ಸಮಸ್ಯೆಗಳಿಂದ ಬಗೆಹರಿಸಿ ಕೂಡಲೇ ಅದೇ ಹಣವನ್ನು ವಾಪಸ್ ತಂದು ದುರಸ್ತಿ ಕೆಲಸ ಮಾಡಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಬೆಟ್ಟಹಳ್ಳಿ ಶಿವರಾಜು, ರಾಜು, ಕೇತುಪುರ, ಆನಂದ್, ನಾಗರಾಜ್, ಎತ್ತಿ, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಒಂದು ನಾಲೆನೇ ಐತೆ, ಅದು ಏನಾಗೈತೆ ಅಂತಂದರೆ ಈ ಕಾಂಕ್ರೀಟ್ ಕೆಲಸ ಮಾಡಿದ್ದು ಎಲ್ಲ ಡ್ಯಾಮೇಜ್ ಆಗಿ ಇತ್ತು ನೀರು ಮುಂದಕ್ಕೆ ಹೋಯ್ತಾ ಇದೆ. ಆದ್ದರಿಂದ ಇದು ರೆಡಿ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಇಂಜಿನಿಯರ್ಗೆ ಮತ್ತು ಎಜುಕೇಟಿವ್ ಇಂಜಿನಿಯರ್ಗೆ ಇದು ಮತ್ತು ನಮ್ಮ MP ಅವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಇದು ಬೈ ಚಾನ್ಸು ಮೊದಲು 50 ಲಕ್ಷ ರೂಪಾಯಿ ಏನು ಟೆಂಡರ್ ಆಗಿತ್ತು ಅದನ್ನು ಮಂಚೆ ಕೊಟ್ಟರು ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ತಗೊಂಡಿದ್ದು ಆನ್ಲೈನಲ್ಲಿ ತಗೊಂಡಿದ್ದು ಅವರು ಮಾಡಲಿಲ್ಲ. ಅದು ಬ್ಲ್ಯಾಕ್ ಲಿಸ್ಟಿಗೆ ಸೇರ್ತಾರೆ. ಈಗ ನಾವು ಕೇಳೋಕ್ಕೆ ಹೋದರೆ ಅನುದಾನ ಇಲ್ಲ ಅದನ್ನು ಮಾಡೋಕ್ಕೆ ಅಂತ ಹೇಳ್ತೇವೆ. ಅದು ಏನು ಬ್ಲ್ಯಾಕ್ ಲಿಸ್ಟಿಗೆ ಸೇರ್ಕೊಂಡದ್ದು 50 ಲಕ್ಷ ರೂಪಾಯಿ, ಅದನ್ನು ನಮ್ಮ ಮನವಿ ಸಮೇತ ಇದನ್ನು ಮಾಡಿ ಏನು ಅವರು ಅದನ್ನು ರಿಲೀಸ್ ಮಾಡ್ಬೋದು ಆ ಥರ ಅಂತ ರಿಲೀಸ್ ಮಾಡಿ ಇದನ್ನು ರೆಡಿ ಮಾಡಿಕೊಟ್ಟು ಅಂತಂದರೆ ಇಲ್ಲಿ ಕಮ್ಮಿ ಅಂತಂದ್ರೆ ಒಂದು 150ರಿಂದ 200 ಎಕರೆಗೆ ಅನುಕೂಲ ಆಯ್ತದೆ. ಈಗ ನಾವು ಏನಾದರೂ ಕೇಳೋಕೆ ಹೋಯ್ತು ಇಂಜಿನಿಯರ್ ಅಂತಂದರೆ ಇದಕ್ಕೆ ಅನುದಾನ ಬಿಡುಗಡೆ ಆಯ್ತಲ್ಲ, ಇನ್ನೂ ಏನು ಮಾಡೋಕ್ಕಾಯ್ತಲ್ಲ ನಾವು ಅಂತಂದ್ಬಿಟ್ಟು ರವೀಂದ್ರ ಅವರು ಮತ್ತು ಮಂಜುನಾಥ್ ಸರ್ ಅವರು ಇವರೆಲ್ಲರೂ ಹೇಳ್ತಾರೆ. ಅದರಿಂದ ಏನೋ ಈ ಉದ್ದಿದೆ ಅಂತ ಅಂದ್ಬಿಟ್ಟು 50 ಲಕ್ಷ ರೂಪಾಯಿ ಬ್ಲ್ಯಾಕ್ ಲಿಸ್ಟಿಗೆ ಸೇರ್ಕೊಂಡೈತೆ. ಅದನ್ನು ಯಾಗಾದರೂ ಮಾಡಿ ರಿಲೀಸ್ ಮಾಡಿಸಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯಾನಗರದಲ್ಲಿ ಅಕ್ರಮ ಕಾಂಪೌಂಡ್ ಆರೋಪ. ಯಶ್ ತಾಯಿ ಪುಷ್ಪಾ ನಿವಾಸದ ಬಳಿ ಬೆಳಿಗ್ಗೆಯೇ ತೆರವು ಕಾರ್ಯಾಚರಣೆ. ಜೆಸಿಬಿಯಿಂದ ಕಾಂಪೌಂಡ್ ತೆರವು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಟೈರ್ಗೆ ಬೆಂಕಿ ಹಚ್ಚಿ ಪಂಚಿನ ಮೆರವಣಿಗೆಯೊಂದಿಗೆ ಸಾಗಿದ ಪ್ರತಿಭಟನಾಕಾರರು. ಸೂರಜ್ ರೇವಣ್ಣ ಬರ್ತ್ಡೇಯಲ್ಲಿ ಹೈ ಡ್ರಾಮಾ. ಹೆಲ್ಮೆಟ್ಗಾಗಿ ನಡು ರಸ್ತೆಯಲ್ಲೇ ಕಿತ್ತಾಟ. ಆಟೋ ಏರಿ ಹೆಲ್ಮೆಟ್ ಕಿತ್ತಾಡಿ ಗೊಂದಲ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.